ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಇವತ್ತು ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದೆ, ಇಲಿಯಾಸ್ ಖಾದ್ರಿ ಇಲಿಯಾಸ್ ಖಾದ್ರಿ ನಗರ ಪ್ರಾಧಿಕಾರದ ಅಧ್ಯಕ್ಷ. ನಾನು ಹೇಳಕ್ಕೆ ಬಯಸ್ತೀನಿ, ನೀನು ಈ ಚುನಾವಣೆಯಲ್ಲಿ MLA ಚುನಾವಣೆಯಲ್ಲಿ ಎಲ್ಲಿ ಮಾಡಿದ್ಯಾ? ನಿನಗೆ ನಾನು ಕರಿತಿದ್ದೆ, आओ साहब लेट होता जाएंगे ಅಂತೇಳಿ. अब्बा क्या भैया, क्या धूप है, क्या रोज है, ये एसी में क्या भैया, इलेक्शन आते रहते जाते रहते, मैं रोजे नहीं छोड़ता, मैं नमाज नहीं छोड़ता ಅಂತೇಳಿ ಸಾಯಂಕಾಲ ಆದರೂ ನೀನು ಬರ್ತಿದ್ದಿಲ್ಲ, ಕರೆದಂಗೆಲ್ಲ. ಪ್ರತಿಯೊಂದು ಹಳ್ಳಿಯಾಗ ನಾನು ಅಡ್ಡಾಡಿ ಆಯಿತು ಇರಲಿ, ನೀ ಇನ್ಚಾರ್ಜ್ ಅನ್ಸಾರಿ ಜೊತೆಗೂಡಿ ಪಾದಯಾತ್ರೆ ಹೋಗಂತ ಹೇಳಿದ್ರು. ನೀನು ಎಲ್ಲಿ ಹೋಗಿದ್ಯಾ? ಇನ್ಚಾರ್ಜ್ ಅನ್ಸಾರಿ ಮೋದಿನ ಟಾಕೀಸ್ ಹತ್ರ ಮನೆ ಹತ್ರ ಬಂದಾಗ ಸ್ವಲ್ಪ ಫ್ಲಾಶ್ ಆಯ್ತು ನಮ್ಮ ಕಾರ್ಯಕರ್ತರಿಗೆ. ನೀನು ಹಿಂದಿನ ಕಾಲಿನಿಂದ ಓಡಿಯೋದೆ ಅಲ್ಲ, ಇರಕ್ಕೆ ಬಂದಿಲ್ಲ ನಿನಗೆ, ಇದ್ದೆ ಅಲ್ಲಿ, ಗೊತ್ತಾಗಿಲ್ಲ. ಆ ಹುಡುಗರಿಗೆ ಬಿಟ್ಟು ಪ್ರಚಾರ ಸಮಯದಲ್ಲಿ ಎಲ್ಲಿ ಹೋಗಿದ್ದೆ ನೀನು? ಈ ಮಾಹಿತಿ ಮಾಜಿ ಸಚಿವರಿಗಿಲ್ಲ, ನಾನು ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ನಾನು ಸಡಲ್ಲ ನಾವು ಹೊರಗಡೆ ಬಂದೀವಿ. ನಿನ್ನ ಯೋಗ್ಯತೆ ಏನೈತೆ? ನಾನು ನಿನಗೆ ಇಲ್ಲಿಂದ ಕಾಡಲ್ಲ ತಿನ್ನಾಗ ಹೊಸಪೇಟೆಗೆ ಕರ್ಕೊಂಡು ಹೋಗ್ತಿದ್ದೆ. ಬಗಲಾಗ ಜುಬೇರ್ ಮೌಲಾನ ಇದ್ದಾನೆ, ಆತ ಗೊತ್ತೈತೆ ಸಾಕಷ್ಟು. ನೀನು ಚಪ್ಪಲಿ ಅದು ಇದು ಊಟ ಶಿವಾಜಿನಗರ್ ಎಲ್ಲ ನೋಡಿ ಒಂದು ಎಕರೆ ಹೊಲ ಮಾರಿ ನಿನ್ಸೋಲ್ಲ, ಗೊತ್ತೈತೆ. ನೀನು ಆಯಿತು, ಅದಿರಲಿ. ನೀನು ಅಧ್ಯಕ್ಷ ಆಗಿದೆ, ಮಾಮು ಅನ್ಕಂತ ಇದ್ದೆ, ಬಾಂಜಾಮೇರ ಒಂದೇ ಅಂತೇಳಿ ಮಾಡಿದ್ರು. ಏನು ಮಾಡಿದೆಪ್ಪ ನೀನು? ಬರೀ BJP ಅವ್ರ ಲೇಔಟ್ ಅಪ್ರೂವ್ ಮಾಡಿದೆ. BJP ಅವ್ರ ಲೇಔಟು ಅಪ್ರೂವ್ ಮಾಡಾಕತ್ತಿ, ಅವ್ರ ಮನೆಗೆ ಹೋಗಿ ಚಾ ಕುಡಿದು ಅವರಿಗೆ ಅಪ್ರೂವ್ ಮಾಡಿ ಮನೆಗೆ ಕೊಟ್ಟು ಬರಕೈತಿ. ನಾನು ಅಧ್ಯಕ್ಷ ಇದ್ದಾಗ ಹಂಗೆ ಮಾಡಿಲ್ಲ. ಮಾಜಿ ಸಚಿವರ ಹತ್ರ ಬರ್ತಿದ್ರು ಲೇಔಟ್ ಓನರ್ಗಳು, ಹೇಳ್ರಿ ಸರ್ ನೀವು ಮನೆಯಾಗೆ ಅಂತಿದ್ರು. ಆ ಗೌರವ ನಾನು ಇಟ್ಕೊಂಡಿನಿ, ಅವ್ರಿಗೆ ಗೊತ್ತೈತೆ, ನನಗೆ ಗೊತ್ತೈತೆ. ನೀ ಏನು ಮಾಡಕತ್ತಿ? ಅದು ರಂಜಾನ್ ಹಬ್ಬದಲ್ಲಿ ನಾವು ಯಾರಿಗೆ ಹೊಡ್ಕೊಂಡ್ರೆ ಅವಾಗ ಒಂದು 4-5 ಬ್ಯಾನರ್ ಹಾಕಿದ್ದೀನಿ. ನಗರ ಪ್ರಾಧಿಕಾರದ ಅಧ್ಯಕ್ಷ ನೀನು. ಬಕ್ರೀದ್ ಹಬ್ಬದಲ್ಲಿ ಒಂದರ ಶುಭಾಶಯ ಕೋರಿದೆ, ಒಂದು 10 ಬ್ಯಾನರ್ ಹಾಕ್ಬೇಕಿತ್ತು. ನೀನು ಅಲ್ಲಿ ಪೇಪರ್ ತಿನ್ನಕತ್ತೆ, ತಗೊಳಕತ್ತಿಲ್ಲ ಯಾವುದು. ಏನು ಮಾಡಿದೆ? ಹಾಗಾಗಿ ಇವು ಎಲ್ಲಿ ಪ್ರಚಾರದ ಸಮಯದಲ್ಲಿ ಅಡ್ಡಾಡಿಲ್ಲ, ಚುನಾವಣೆ ಮಾಡಿಲ್ಲ. ಆದಷ್ಟು ಬೇಗ ಪ್ರಾಧಿಕಾರದ ಅಧ್ಯಕ್ಷರಿಂದ ಇದು ವಜಾಗೊಳಿಸ್ಬೇಕು. ಯಾಕಂದರೆ ಈ ಪಕ್ಷದ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನೆಲ್ಲ ವ್ಯಕ್ತಿ ಪರವಾಗಿನೂ ಕೆಲಸ ಮಾಡಂಗಿಲ್ಲ. ಇದು ACಯಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಇನ್ನೊಬ್ಬರು ಯಾರೋ DL ತಿಂತಕ್ಕಂಥವ್ರು. ನಾನು ಅಜ್ಮೀರಿಗೆ ಕರ್ಕೊಂಡು ಹೋಗಿದ್ದೆ, 25,000 ರೂಪಾಯಿ ಫ್ಲೈಟಿಗೆ. ಅವನ ಜೀವನದಲ್ಲಿ ಏರ್ಪೋರ್ಟ್ ನೋಡಿದ್ದಿಲ್ಲ, ಅವನ ಜೀವನದಲ್ಲಿ ಏರ್ಪೋರ್ಟ್ ನೋಡಿದ್ದಿಲ್ಲ. ಅಲ್ಲಿ ಬಂದು ಭಯ ತುಮೇತ್ ಮೇರೆ ಲೀಡರ್ ಅಂತಿದ್ದ. ನಾನು ಹಂಗಂತಿದ್ದಿಲ್ಲ, ಇಕ್ಬಾಲ್ ಅನ್ಸಾರಿ ನಮ್ಮ ಲೀಡ್ರು ಅಂತ ಹೇಳಂತಿದ್ದೆ ಅವನಿಗೆ. ಆದರೆ ಅವನು ಅಲ್ಲಿಂದ ಬಂದಿಂದ ಚುನಾವಣೆ ಸಮಯದಲ್ಲಿ ನನಗೆ ಮೋಸ ಮಾಡ್ದ. ಅವ್ರು ಸಮಾಜದವ್ರು ಇದಾರೆ ಅಂತೇಳಿ ಬೇರೆ ಪಕ್ಷಕ್ಕೆ ಮಾಡ್ದೆ, ನನಗೆ ಮಾಡಲಿಲ್ಲ. ಆದರೆ ನಾನು ಸಹಿಸ್ಕೊಂತಿದ್ದೆ. ಅದನ್ನು MLA ಚುನಾವಣೆಯಲ್ಲಿ 19ನೇ ವಾರ್ಡ್ ಬೂತಿಂದ ದುಡ್ಡು ಕೊಟ್ಟರು, ನಿನಗೆ ಇನ್ಚಾರ್ಜ್ ಕೊಟ್ಟರು ಮಾಜಿ ಸಚಿವರು. ಎಷ್ಟು ಓಟ್ ಹಾಕ್ಸಿದ್ದಿ, ಎಷ್ಟು ಜನರಿಗೆ ದುಡ್ಡು ಹಂಚಿದ್ದಿ, ಇವತ್ತಿಗೆ ಕರ್ಕೊಂಬರ್ತೀವಿ. ಹಾಗಾಗಿ ಈಗ ಜುಬೇರ್ ಸಹಜವಾಗಿ ಇದು ನಗರ ಪ್ರಾಧಿಕಾರದ ಕಾಂಪಿಟೇಷನ್ ಐತೆ, ನನಗೆ ಬೈದಂಗೆ ಎಲ್ಲರಿಗೆ ಸಿಗ್ತೈತೆ ಅಂತಕ್ಕಂಥದ್ದು ಅವರು ಮನೋಭಾವನೆ ಇದೆ. ನಾನು ಕಿವಿ ಮಾತು ಹೇಳ್ತಾ ಇದ್ದೀನಿ, ಇಂಥವ್ರು ಯಾರು ನಿಮ್ಮ ಚುನಾವಣೆಯಲ್ಲೇ ಮಾಡಿಲ್ಲ, ಇವರು ಇನ್ನು ನಮ್ಮ ಚುನಾವಣೆಯಲ್ಲೇ ಅದು. ಬೇಕಾದರೆ ಇಲಿಯಾಸ್ ಖಾದ್ರಿದಾಗಿರ್ಬೋದು, ಇವ್ರದ್ದೇನು ವೋಟಿಂಗ್ ಕಮ್ಮಿ ಬಂದಾವ, ನೀವೆಲ್ಲರ ಕರೀರಿ, ಅವ್ರು ಎದುರಿಗೆ ಎದರ ಬಿದ್ರ ಅವ್ನು ನಿಮಗೆ ಹೇಳ್ತಿದ್ದ. ಅವನು ಇಕ್ಬಾಲ್ ಸಾಬ್ ಮಿಜೆ ಕ್ಯಾಕರೆ ಭಯ ಮೈಕೈ ಕಾನೇ ಜಾವ್ ಅಂತೇಳಿ ನನ್ನ ಜೊತೆಗೆ ಬರ್ತಿದ್ದ. ಬೆಂಗಳೂರಿಗೆ ಪ್ರಮಾಣ ವಚನ ದಿವಸ ನಾನು ಫೋನ್ ಮಾಡಿ ಕರ್ಕೊಂಬಂದಿನಿ. ನಾನು ಫೋನ್ ಮಾಡಿ ಕರ್ಕೊಂಬಂದಿನಿ. ಅದು ಆನೆ ಸಾಕಿದಂಗೆ, ಅದು ಸ್ವಲ್ಪ ಅಲ್ಲ. ಆದರೂ ನಾನು ತಾಳ್ಮೆಯಿಂದ ಇರ್ತಿದ್ದೆ. ಅದಕ್ಕಾಗಿ ನೀನು ಯಾವ ಲೇಔಟ್ಗಳು ಅಪ್ರೂವ್ ಕೊಡ್ತೀವಿ, ಅಲ್ಲಿ ಇಷ್ಟೆಲ್ಲ ಮಾಜಿ ಸಚಿವರಿಗೆ ಕೊಡು, ನಮಗೆ ಕೊಡಬೇಡ. ನೀನು ಮಾನ ಮರ್ಯಾದೆ ಗೌರವ ಇದೆಯಾ? ದುಡ್ಡು ತುಮಾಕತಿ. ನಿನಗೆ ಅಧ್ಯಕ್ಷ ಮಾಡಿದವ್ರಿಗಾದರೂ ನೀನು ಬೆಲೆ ಕೊಟ್ಟು ಒಂದು 20 ಬ್ಯಾನರ್ ಹಾಕಬೇಕಿತ್ತು. ಶುಭಾಶಯ. ರಂಜಾನ್ ಹಬ್ಬ ಮುಸ್ಲಿಂ ಸಮಾಜದ BJP ಬ್ಯಾನರ್ ಬಿದ್ದಾವ. ನಾನು ಒಬ್ಬರಿಗೆ ಜಾಡಿಸಿದಾಗ ಅವಾಗ ರಾತ್ರಿ ನೀನು ಬ್ಯಾನರ್ ಹಾಕಿ 4-5 ನಿನಗೆ ಚುನಾವಣೆ ನೀನು ಎಲ್ಲಿ ಮಾಡಿಲ್ಲ.
ಇಮ್ತಿಯಾಜ್ ಅನ್ಸಾರಿಗೆ ಅರ್ಧ ದಾರಿಯಲ್ಲಿ ಬಿಟ್ಟು ಹೋಗಿ ನೀನು ಬೂದಿನ ಟಾಕಿದ ಮನೆಗೆ ಎಲ್ಲ ಅವತ್ತು ನಾನು ನಮ್ಮ ಮಲ್ಲೇಶ್ ಜೋರ್ ಮನೆ ಎಲ್ಲ ತಗೊಂಡು ಇಡೀ ಓಣೆ ಅಡ್ಡಾಡಿ ಇಮ್ತಿಯಾಜ್ ಅನ್ಸಾರಿಗೆ ಮತ್ತೆ ವಾಪಸ್ ಕಳಿಸಿದ್ವಿ. ಇದು ಯಾರಿಗೆ ಮಾಹಿತಿ ಇಲ್ಲ ನಾಯಕರು ಇವತ್ತು ಸದ್ಯನೇ ನಾನು ವಿಡಿಯೋ ತಗೊಂಡು ನೋಡಿ ಅವ್ರಿಗೆ ಕರ್ಸ್ಕೊಂಡು ಬೇಕಾದ್ರೆ ಬೆಳಗ್ಗೆ ಬರ್ರಿ, ಯಾವ ದೇವಸ್ಥಾನದಲ್ಲಿ ಇರ್ತೀರಿ, ಅವನು ಯಾವ ದರ್ಗದಲ್ಲಿ ಹೇಳ್ತೀರಿ ಅವನಿಗೆ ನಮಗೆ ಆಣೆ ಮಾಡಿಸಿ ಅವ್ನಿಗೆ ಆದಷ್ಟು ಬೇಗ ತೆಗೆದ್ರೆ ಪಕ್ಷ ವ್ಯಕ್ತಿ ಬೆಳೀಲಿಕ್ಕೆ ಸಾಧ್ಯ ಆಗ್ತೈತೆ. ಇನ್ನು ನಮ್ಮ ಅಭಿಮಾನಿಗಳು ಯಾರು ಭಯಪಡ್ತಕ್ಕಂಥದ್ದೆಲ್ಲ ಇದು ಸಹಜ ಪ್ರಕ್ರಿಯೆ. ಇದು ಆರೋಪ ಪ್ರತ್ಯಾರೋಪ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು. ಸ್ವಲ್ಪ ನಾಲ್ಗೆ ಬಿಗುದು ಹಿಡಿದು ಮಾತಾಡ್ತಾರೆ, ಕೆಲವರು ನಾಲ್ಗೆ ಅರೆಬಿಟ್ಟು ಮಾತಾಡ್ತಾರೆ. ಅದೆಲ್ಲ ದೇವ್ರು ನೋಡ್ಕೊಂತಾನೆ. ಯಾವುದೇ ರೀತಿಯಿಂದ ಇವರು ಇನ್ನು ಏನು ಉಳ್ಕಿದವರು ಅವ್ರು ಇದ್ದಾರೆ. ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಪಕ್ಷ ಸಂಘಟನೆ ಬಗ್ಗೆ ಹೆಚ್ಚಿಗೆ ನಾವು ಆದ್ಯತೆ ಕೊಟ್ಟು ಇದು ಮಾಡ್ತೀವಿ. ಇಲಿಯಾಸ್ ಖಾದ್ರಿ ನೀನು ಎಲ್ಲಿ ಪ್ರಮಾಣಕ್ಕೆ ಕರೀತಿ ಆ ನಾಯಕರತಲ್ಲೇ ಮುಂದೆ ಎದರ ಬಿದ್ರ ಕುಂದ್ರಮ್ಮ. ನಮ್ಮ ಮಾಜಿ ನಾಯಕರು ನಿನಗೆ ಹಾಲಿ ನಾಯಕರಲ್ಲ, ಎದರ ಬದರ ಕುಂತು ನಮಗೆ ಕರೆಸಿ ಫೋನ್ ಮಾಡಿದ್ರೆ ಬರ್ತೀನಿ ನಾನು, ಬಂದು ಆಣೆ ಮಾಡಿ ನೀನು ಎಲ್ಲೆಲ್ಲಿ 23ನೇ ಚುನಾವಣೆ ನೀನು ಮಾಡಿಯಪ್ಪ. AC ಬಿಟ್ಟು ಹೊರಗಡೆ ಬರ್ತಿದ್ದಿಲ್ಲ ನೀನು, ಸ್ವಲ್ಪ ಮಾನ ಇಲ್ಲ ನಿನಗೆ. ನಮ್ಮ ಹುಡುಗರು ಸಿಗರೇಟ್ ಪ್ಯಾಕ್ ತಂದು ಕೊಡ್ತಿದ್ರು, ನೀವು 150 ರೂಪಾಯಿ 200 ರೂಪಾಯಿ ತಲೆ ಬಿದ್ದು ಬಿಡ್ತಿದ್ದೆ. ಅದು ಬಿಟ್ಟು ಏನೀಗ ಮಾಮು ಅಂತೇಳಿ ಭಾಂಜಾರ ಅಂದೆ ಬೈಟೆಂದ ಅಂದ್ರೆ ಎಲ್ಲ ಅಲ್ಲಿನೂ ಹಾಳು ಮಾಡಿಬಿಟ್ಟು ಇರಲಿ. ಅದು ಸಹಜ ಪ್ರಕ್ರಿಯೆ. ಅದು ಕೊಡೋ ತಗೊಂಬೋದು, ಅದ್ರ ಬಗ್ಗೆ ನೀನು ಎಷ್ಟು ತಿಂದಿ ಏನಿಲ್ಲ ಅದೆಲ್ಲ ಕೇಳಂಗಿಲ್ಲ. ಆದ್ರೆ ನೀನು ಏನು ಗೌರವ ಕೊಟ್ಟು ಚುನಾವಣೆನೇ ಮಾಡಿಲ್ಲ, ನಿನಗೆ ಹೆಂಗೆ ಮಾಡಿದ್ರು ಅದು ದೇವ್ರಿಗೆ ಗೊತ್ತು, ಅದು ಅಲ್ಲನಿಗೆ ಗೊತ್ತು. ನಿನಗೇನು ಮಾಡಿಬಿಟ್ಟಾರ ಮಾಡಿದ್ದೆ. ಇದು ನಿನ್ನೆ ಬಕ್ರೀದ್ ಹಬ್ಬ, ದೊಡ್ಡ ಹಬ್ಬ ಏನಾಗಿತ್ತು, ನಾನು ನಗರಸಭೆ ಅಧ್ಯಕ್ಷ ಹೆಬ್ಬಾಲ್ ಅನ್ಸಾರಿ ಮಾಡಿದ್ರು, ಊರು ತುಂಬಿಸ್ತಿದ್ದೆ ನಾನು. ಯಾವುದೇ ಒಂದು ಫೈಲ್ ಕಡ್ತಾ ಗ್ರ್ಯಾಂಟ್ ಬಂದರೂ ಸಹ ಅವ್ರ ಮನೆಯಲ್ಲೇನೆ ಹಂಚಿಕೆ ಮಾಡ್ತಿದ್ದೆ ನಾನು ಕುಂತು. ಒಂದು ಕರ್ತ ಬಂದರೆ ಇಂಥದ್ದು ಬಂದೈತೆ, ಈ ನಾಯಕ BJP ಅವ್ರದ್ದು ಹೆಂಗೆ ಮಾಡಲಿ ಅಂದಾಗ ಆ ಓನರ್ ಬಂದಲ್ಲಿ ಮನೆ ಕಾಯ್ಬೇಕಲ್ಲಿ, ಎಲ್ಲಿ ಮಾಜಿ ಸಚಿವರು ಮನೆ ಕಾಯ್ಕೊಂಡು ನಿಂತಾಗ ಅವ್ರು ಎಸ್ ಮಾಡೋ ಮನೆಯವ್ರು ಅಂದಾಗ ಮಾಡ್ತಿದ್ದೆ ನಾನು. ನೀ ಏನು ಮಾಡಿದೆಪ್ಪ, BJP ನಾಯಕರ ಮನೆಯಾಗೆ ಚಾ ಕುಡ್ದು ಅವ್ರಿಗೂ ಸೈನ್ ಮಾಡಿ ಕೊಟ್ಟು ಬಂದಿಯಲ್ಲೋ. ಆದ್ರಿ ಅಪ್ಪ ಕಡಂಗಿಲ್ಲ, ನಿನಗೆ ಹೊಸಪೇಟೆಗೆ ಹೋಯ್ತು ಕಡಂಗಿಲ್ಲ ತಿನ್ಸ್ಕೊಂಡು ಮತ್ತೆ ವಾಪಸ್ ಬರ್ತಿದ್ದೆ. ಹೆಬ್ಬಾಲ್ ಅನ್ಸರಿ ಬೈದಿದ್ರೆ ಇಷ್ಟೊತ್ತು ಬಂದಿಲ್ಲಲ್ಲೋ, 8 ಗಂಟೆ ಆಗೈತೆ ನಿನ್ ಸಲ ನಾನು ಬೈಸ್ಕೊಂತಿದ್ನಲ್ಲೋ, ಮರ್ತೇನೆ ಹುರ್ಗಾ ಕಾಲವ ಫೋನ್ ಕರ್ತೈತೆ ಅಂತೆ. ಇವೆಲ್ಲ ಮಾತು ನಾನು ಹೇಳಿರತಕ್ಕಂಥದ್ದು ಸತ್ಯ. ಒಳ್ಳೆ ಜಾಗದಲ್ಲಿ ಕುಂತೀನಿ. ಅವ ಏನಾರ ಸುಳ್ಳಿದೆ ಅಂದ್ರೆ ಒಂದು ಬಡ್ಡಿ ವ್ಯವಹಾರ ಮಾಡೋನು 19ನೇ ವಾರ್ಡ್ನಾಗ ಫಿನಿಶ್ ಮಾಡ್ಬಿಟ್ಟ ದುಡ್ಡು. ನೀವು ನಂಬಿಟ್ಟಿದ್ರು ಅವ್ನಿಗೆ 7 ಫೀಟ್ ಉದ್ದ ಇದ್ದಾನ, ಕಟ್ಟ ಆಯ್ತು ಅಂತೇಳಿ ಕೊಟ್ರಿ. ಅದೀಗ್ಲೂ ಬೂತ್ ತರ್ಸ್ಕೊಂಡು ನೋಡ್ಕೊಳ್ರಿ, ನಮ್ಮ ಬೂತ್ ತರ್ಸ್ಕೊಂಡು ನೋಡ್ಕೊಳ್ರಿ. ನಿಮ್ದು ಆಮೇಲೆ ಚರ್ಚೆ ಮಾಡಮ್ಮ. ನಿಮ್ಮ ಹತ್ರ ಇರ್ತಕ್ಕಂಥವ್ರು ಯಾರು ಮೋಸ ಮಾಡ್ಯಾರ, ಯಾರಿವ 20 ಮಂದಿಗೆ ನಾಮಿನೇಟು ಪ್ರಾಧಿಕಾರದ್ದು ಭಾಳ ಕಾಂಪಿಟೇಷನ್ ಇತ್ತು. DK ಶಿವಕುಮಾರ್ ಅಂತದ್ರಾಗ ನಿನಗೆ ಮಾಡ್ಕೊಂಬಂದಾರಲ್ಲ, ಒಂದರ ಕಡ್ತ ಅವ್ರಿಗೆ ಹೇಳಿ ನೀನು BJP ಅವ್ರು ಸೈನ್ ಮಾಡಿದೆ. ದುಡ್ಡು ಬಂದ ಕೂಡಲೇ ಅಲ್ಲಿ ಗಂಜನಾಗ ಒಂದು 5 ಅವರೇ ಕುಟುಂಬದವ್ರು ಅವ್ರು ಎಸ್ ಅಂದ್ರೆ ಇದು ಸೈನ್ ಮಾಡೋದು. ಮತ್ತು ಮಾಡಿದವ್ರು ಮಾಜಿ ಸಚಿವರದ್ದು ಏನೈತಪ್ಪ ಬೆಲೆ, ಏನು ಕೊಟ್ಟೆಪ್ಪ ನೀನು? ಬಾ ನೀ ಎಲ್ಲಿ ಹೇಳ್ತೀಯ ನೀನೇ ತಕ್ಕಂತ ಬಂದ್ಬಿಡು ಕಡ್ತಗಳು ಮಾಜಿ ಸಚಿವರ ಹತ್ರ. ಯಾವ್ಯಾವ ಕಡ್ತಗಳು ಸೈನ್ ಮಾಡಿದೆ ಅವರೇ ನೋಡಲಿ. ಹಾಗಾಗಿ ಆದಷ್ಟು ನಾನು ನಾಯಕರಿಗೆ ಹೇಳ್ತೀನಿ, ಇವರಿಗೆ ಈ ಸ್ಥಾನದಿಂದ ವಜಾಗೊಳಿಸಿದ್ರೆ ವ್ಯಕ್ತಿಗೆ ಮತ್ತು ಪಕ್ಷಕ್ಕೆ ಬೆಲೆ ಬರ್ತಕ್ಕಂಥದ್ದು. BJP ಮನೆಯಲ್ಲೇ ಕುಂತು ಸೈನ್ ಮಾಡಿಕೊಟ್ಟು ಬರ್ತಕ್ಕಂಥ ಕಡ್ತಗಳು ಸಾಕಷ್ಟು ಐತೆ. ಸಾಕಷ್ಟು ಬಿಲ್ಡಿಂಗ್ ಪರ್ಮಿಷನ್ಗಳು ಕೊಟ್ಬಿಟ್ಟು ಏನು ಮಾಡಿದೆ. ಹಾಗಾಗಿ ನಾವು ಇನ್ನೂ ಮುಂದಿನ ದಿನಮಾನಗಳಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಗಮ್ಮ ಅಂತ ಹೇಳುತ್ತಾ, ಯಾರು ನಮ್ಮ ಕಾರ್ಯಕರ್ತರು ನಮ್ಮ ಬೆಂಬಲಿಗರು ಯಾರು ಭಯಪಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ದುಡಿಯಮ್ಮ. ಇವತ್ತು ಒಂದು ಆಡಿಯೋಗಳು ನೋಡಿದೆ. ಅದರಲ್ಲಿ ಇಲಿಯಾಸ್ ಖಾದ್ರಿ ಅಬ್ಬಾಬಾಬಾಬ ಭಾರಿ ಗನಂದಾರಿ ಲೀಡರ್ ಆತ. ಇವತ್ತು ನಾನು ಇಲಿಯಾಸ್ ಖಾದ್ರಿಗೆ ಹೇಳಲು ಬಯಸ್ತೇನೆ, 2023ರ ಚುನಾವಣೆಯಲ್ಲಿ ನೀನು ಯಾವ ವಾರ್ಡಿಗೆ ಅಡ್ಡಾಡಿದೆ ಮೊದಲು ಅದು ಹೇಳು. ಇವತ್ತು ನಿನ್ನ ವಾರ್ಡಿನಲ್ಲೇ ನೀನು ಬೂತ್ ಲೀಡ್ ಕೊಟ್ಟಿಲ್ಲ ಕಾಂಗ್ರೆಸ್ ಪಕ್ಷ. ನಾನು ಕರಿತಿದ್ದೈತಿ, ಬಾ ಪ್ರಚಾರಕ್ಕೆ ಹೋಗಮ್ಮ ಟೈಮ್ ಆಗುತ್ತೆ ಅಂತೇಳಿ ಬೆಳಿಗ್ಗೆ. ಕ್ಯಾ ಭಯ, ಕ್ಯಾ ಧೂಪ, ಕ್ಯಾ ಭಯ, ರಂಜಾನ್ ಮೈ ಖಾನೆ ಜೋ ಭಯ, ವಾ ಬಾ 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 ಅಂತಿದ್ದೆ. ಎಲ್ಲಿ ಅಡ್ಡಾಡ್ದಪ್ಪ ನೀನು? ಇವತ್ತು ನನ್ನ ಬಗ್ಗೆ ಮಾತಾಡ್ತೀಯ. ನಾನು ನಿನಗೆ ಸಮಜಾಯಿಸಿ ಕರ್ಕೊಂಡು ಹೋಗ್ತಿದ್ದೆ.
ನಾಯಕರಿಗೆ ಬೈತಿದ್ದೀನಿ, ಉನ್ಕಾಕ್ಯಾ ಇನ್ಕಾಕ್ಯಾ ಅಂಥೇಳಿ. ನಿನ್ನ ಸಲುವಾಗಿ ಬರ್ತೀನಿ ಅಣ್ಣ ಅಂತಿದ್ದೆ. ನಾನು ನನ್ನ ಸಲುವಾಗಿ ಅಲ್ಲಪ್ಪ, MLA ಸಲುವಾಗಿ ಬಾ, MLA ಮಾಡಮ್ಮ ಅಂತಿದ್ದೆ. ಅದು ಬಿಟ್ಟು ನೀನು ಎಲ್ಲಿ ಅಡ್ಡಾಡಿದೆ? ನಿನಗೆ ಪಾದಯಾತ್ರೆ ಮನೆ ಮತಯಾಚನೆಗೆ ಹಾಕಿದ್ರು ಇಮ್ತಿಯಾಜ್ ಅನ್ಸಾರಿ ಜೊತೆಗೂಡಿ. ನೀನು ಇಮ್ತಿಯಾಜ್ ಅನ್ಸಾರಿ ಜೊತೆಗೂಡಿ 5ನೇ ವಾರ್ಡು 4ನೇ ವಾರ್ಡ್ ಬಂದ ಸಂದರ್ಭದಲ್ಲಿ ಮೋದಿನ್ ಟಾಕೀಸ್ ಓನರ್ ಮನೆ ಪಕ್ಕಕ್ಕೆ ಸ್ವಲ್ಪ ನಮ್ಮ ಕಾರ್ಯಕರ್ತರು ನಮಗೆ ತಿಳಿಸ್ಬರ್ಬೇಕಿತ್ತು, ಹಂಗೆ ಹಿಂಗೆ ಅಂತೇಳಿ ಸ್ವಲ್ಪ ಕ್ಲಾಶ್ ಆಯ್ತು. ನೀನು ಎಲ್ಲಿದ್ದಿ? ನೀನಿದ್ದೆ ಆ ಟೈಮ್ನಲ್ಲಿ? ಸ್ವಲ್ಪ ಬಾಯಿ ಆದರೆ ಹಿಂದಲ್ ಕಾಲಿಂದ ಓಡಿ ಹೋಗ್ಬಿಟ್ಟೆ. ಆ ಟೈಮ್ನಲ್ಲಿ ನಾನು ನಮ್ಮ ಮಲ್ಲೇಶ್ ದೇವ್ರ ಮನೆ ಸೇರಿ ಇನ್ನಿತರರು ಸೇರಿ ಅಜ್ಗರ್ ಇದ್ಲಿದ್ದ ತಗೊಂಡು ಇಡೀ ವಾರ್ಡೆಲ್ಲ ಸುತ್ತರ್ದು ಕರ್ಕೊಂಬಂದ್ವಿ. ನಾನು ನಿನಗೆ ಅಧ್ಯಕ್ಷರು ಮಾಡ್ಯಾರ, ಅದು ಹೆಂಗೆ ಮಾಡ್ಯಾರು, ಯಾಕೆ ಮಾಡ್ಯಾರು, ನಿಂದು ಏನಂತ ಸಂಘಟನೆ ಇತ್ತು, ಏನು ಎಷ್ಟು ವಾರ್ಡ್ನಾಗ ನಿನ್ನ ವಾರ್ಡ್ನಾಗ ಬೂತ್ನಾಗ ಲೀಡ್ ಕೊಟ್ಟಿವೋ ಅದು ನಮಗೆ ಗೊತ್ತಿಲ್ಲ. ಈಗ ನೋಡಿದ್ರೆ ಅಲ್ಲಿ KRPP ಲೀಡ್ ಐತೋ ಯಾವುದೈತೋ ಬೂತ್ ನೋಡಿದರೆ ಗೊತ್ತಾಗುತ್ತೆ. ಇವತ್ತು ನಿನಗೆ ನಾನು ಭಾಳಷ್ಟು ಸಲ ಹೇಳ್ತಿದ್ದೆ, ಇಲ್ಲ ನಮ್ಮ ಲೀಡ್ರ್ ಸಲುವಾಗಿ ಮಾಡ್ಬೇಕಂತೇಳಿ. ಇಲ್ಲಣ್ಣ ಬಾ ಅದೇನಂತ ಕುಂತಿ ಅಂತೇಳಿ ಕಡಂಗ್ಲ ತಿನ್ಸಾಕ ನಿನಗೆ ಹೊಸಪೇಟೆಗೆ ಕರ್ಕೊಂಡು ಹೋಗ್ಬೇಕು. ನಾನು ಕಡಂಗ್ಲೆ ಹಣ್ಣು ತಿನ್ಸಾಕ ಬೆಂಗಳೂರಿಗೆ ಕರ್ಕೊಂಡು ಹೋದ್ರೆ AC ಲಾಡ್ನಾಗ ಇಲ್ದಂಗೆ ಇರ್ತಿದ್ದಿಲ್ಲ. ನೀನು AC ಲಾಡ್ನಾಗ ಇರ್ಬೇಕು, ಅದು ಇರಬೇಕು, ಊಟ ಏನು, ಸಿಗರೇಟ್ ಪ್ಯಾಕ್ಗಳು ಏನು, ಬನೀನ್ ಏನು, ಅದು ಏನು. ನೀನು ನೋಡಿ ನಂದೇ ಒಂದು ಎಕರೆ ಹೊಲ ಮಾರ್ಬಿಟ್ಟೆ. ನಾನು ಅಷ್ಟೆಲ್ಲ ನೋಡ್ಕೊಂಡೆ. ಎದ್ರ ಸಲುವಾಗಿ ಇರಲಿ ಮಾಜಿ ಸಚಿವರು ಈ ಸಲ MLA ಆಗಲಿ ಅಂತೇಳಿ. ನೀವು ಒಂದ್ಸಲ ಸೆಟ್ಕೊಳೋದು, ನಿಮ್ಮ ಮಾವ ಒಂದ್ಸಲ 10 ಗ್ರಾಮ್ಸ್ ಬರೋದಕ್ಕ ನೀನು ಸೆಟ್ಕೊಳೋದು, ಆತ ಸೆಟ್ಕೊಳೋದು. ಏನು ಮಾಡ್ಯಪ್ಪ ಗನಂದಾರಿ ಕೆಲಸ? ನಾನು ಅಧ್ಯಕ್ಷ ಆಗಿದ್ದೆ, ಇಲ್ಲ ಅಂತ ಯಾರು ಹೇಳಿದ್ದಾರೆ? ಪಕ್ಷಕ್ಕೆ ದುಡಿದಿದ್ದೆ, ಸಚಿವರು ಕೊಟ್ಟರು ನನಗೆ, ಮಾಜಿ ಸಚಿವರು. ಆದರೆ ಒಂದು BJP ಅವರು ಕಡ್ತಾ ಲೇಔಟ್ ಬಂದರೆ ಮಾಜಿ ಸಚಿವರಿ ಹತ್ರ ಕಳಿಸ್ತಿದ್ದೆ. ಆ ಲೇಔಟ್ ಓನರ್ 2 ತಾಸು ಮಾಜಿ ಸಚಿವರು ಮನೆ ಕಾಯ್ದ ನಂತರ ಅವ್ರು ಮನೆಯಾರ ಅಂದಾಗ ನಾನು ಸೈನ್ ಮಾಡ್ತಿದ್ದೆ. ಇದು ಪ್ರಾಮಾಣಿಕವಾಗಿ ಹೇಳ್ತೀನಿ. ನಾನು ಗ್ರ್ಯಾಂಟ್ 5 ಕೋಟಿ ಬಂದರೆ ಅಲ್ಲೇ ಮನ್ಯಾಗ ಹಂಚಿಕೆ ಮಾಡ್ತಿದ್ದೆ. ನೀ ಏನು ಮಾಡಿದೆಪ್ಪ ಅಧ್ಯಕ್ಷ? ನೀನೇನು ಮಾಡಕತ್ತಿ? BJP ಅವ್ರ ಮನೆ ಲೇಔಟ್ ಓನರಿಗೆ ಮನ್ಯಾಗ ಕುಂತು ಚಾ ಕುಡ್ದವ್ರಿಗೆ ಅಪ್ರೂವ್ ಮಾಡಿ ಕೊಟ್ಟು ಬರಕತ್ತಿ ಅಂತ ನಾನು ಸುದ್ದಿ ಕೇಳಕತ್ತೀನಿ. ಜನರು ಮಾತಾಡಕತ್ತಾರ. ಏನೇನು ಮಾಡಿದೆಪ್ಪ ನೀನು? ಹಬ್ಬಕ್ಕೆ ಕೇಸ್ ಬ್ಯಾನರ್ ಹಾಕಿದ್ದೀನಿ. ನಾನು 13 ಅಧ್ಯಕ್ಷ ಆಗಿದ್ದು 21, 22 ತಕ್ಕ ನಾನು ಬ್ಯಾನರ್ ಹಾಕಂತ ಬಂದಿದ್ದೆ. ನೀನೇನು ಮಾಡಿದೆ? ರಂಜಾನ್ ಹಬ್ಬ ಇತ್ತು, ನಾವು ಯಾರಿಗೂ ಹೇಳಿದ್ರೆ ಅವಾಗ ನೀನು ರಾತ್ರಿ ಒಂದು 4-5 ಬ್ಯಾನರ್ ಹಾಕಿದ್ದೆ. ಮೊನ್ನೆ ಬಕ್ರೀದ್ ಹಬ್ಬ, ನೀನೇನಲ್ಲಿ ಏನು ನಿನಗೇನು ಸೋರ್ಸಸ್ ಇಲ್ಲ, ನೀನಲ್ಲಿ ಪೇಪರ್ ಎಣಿಸ್ಕೊಂತ ಕುಂತ್ಯ? ಗೊತ್ತಾಗೋದಿಲ್ಲ. ನೀನು ಯಾಕೆ ಅಧ್ಯಕ್ಷ ಆಗಿ ಖರ್ಚು ಮಾಡಿಲ್ಲ? ಹಾಗಾಗಿ ಹೇಳ್ತಾ ಇದ್ದೀನಿ ನಾನು, ನೀನು ಯಾವಾಗಲಿಂದ ಕುಂತಿದ್ದಿ ಆ ಕಡತಗಳನ್ನು ತಗೊಂಡು ಮಾಜಿ ಸಚಿವರ ಹತ್ರನೇ ಹೋಗು. ನೀನು ಯಾವ BJP ಲೇಔಟ್ ಓನರ್ ಕೊಟ್ಟು ಏನೇನು ತಗೊಂಡೆ ಎಂಬತಕ್ಕಂಥದ್ದು ಗೊತ್ತಾಗ್ತದೆ. ಹಾಗಾಗಿ ನಿನ್ನಿಂದ ಪಕ್ಷಕ್ಕಾಗಲಿ ವ್ಯಕ್ತಿಗಾಗಲಿ ಲಾಭ ಇಲ್ಲ. ನಾನು ಈ ಮಾತನ್ನು ಸತ್ಯವನ್ನೇ ಹೇಳುತ್ತೇನೆ. ಬೇಕಾದರೆ ಅವ್ರು ಮಾಜಿ ಸಚಿವರ ಹತ್ರ ಎದುರು ಕುಂದಿರ್ಲಿ, ಅವ್ರು ನಮಾಜಿ ಮಾಡ್ಕೊಂಡು ಕುಂತಿರ್ತಾರ. ಬೇಕಾದ್ರೆ ಸಾಕ್ಷಿ ಇಮ್ತಿಯಾಜ್ ಅನ್ಸಾರಿ ಅದಾನ, ಅವ್ರು ವಾರ್ಡ್ನಾಗ ಹೋದಾಗ 5ನೇ ವಾರ್ಡ್ನಾಗ ಹೋದಾಗ ತಿದ್ದನು. ವಿಡಿಯೋ ಇರ್ಬೇಕು ನಿಮ್ಮ ಹತ್ರ, ಬಿಡ್ತಾನೆ ಇರ್ತೀರಿ ವಿಡಿಯೋ, ಆ ವಿಡಿಯೋ ನೋಡಿ. ಹಾಗಾಗಿ ಇನ್ನೊಬ್ಬನಿದಾನು ಬಡ್ಡಿ ವ್ಯವಹಾರ ಮಾಡೋನು, ಅವ್ನು 7 ಫೀಟ್, ಅವ್ನಿಗೆ ಅಜ್ಮೀರಿಗೆ ಕರ್ಕೊಂಡು ಹೋಗಿದ್ದೆ ನಾನು. ಅವ್ನು ಜೀವನದಾಗ ಒಂದು ಫ್ಲೈಟ್ ನೋಡಿದ್ದಿಲ್ಲ. ಅವ್ನು ನನ್ನ ಜೊತೆಗೆ ಬಂದು ಈ ಗ್ಯಾರಂಟಿ ಯಾವುದು ಮೆಂಬರ್ ಇದಾನ, ಗಂಡ ಹೆಂಡತಿ ನಾಮಿನೇಟ್ ಆಗ್ಯಾರ, ಒಂದು ಬ್ಯಾನರ್ ಹಾಕಂಗಿಲ್ಲ. ನನಗೆ ಮಾಜಿ ಸಚಿವರು ಹೇಳ್ತಿದ್ರು, ಬಡ್ಡಿ ವ್ಯವಹಾರ ಮಾಡೋರಿಗೆ ನೀರು ಕುಡಿಬಾರ್ದು, ಮನೆಯವ್ರು ಹೋಗ್ಬಾರ್ದು ಅಂತೇಳಿ. ಈಗ ಅದು ಅವ್ರಿಗೆ ಬಿಟ್ಟಿದ್ದು, ಅವ್ರು ಹೆಂಗೆ ಸಮರ್ಥನೆ ಮಾಡ್ಕೊಂತಾರೆ ಇಡೀ ಗಂಗಾವತಿಗೆ ಗೊತ್ತೈತೆ ಬಡ್ಡಿ ವ್ಯವಹಾರ ಮಾಡ್ತಾನೆ. ಅವ್ನು 19ನೇ ವಾರ್ಡ್ ಮಂಡಳ ಬಟ್ಟಿ ದೊಡ್ಡ ಲೇಔಟು ಉಸ್ತುವಾರಿ ಕೊಟ್ಟಿದ್ರು. ಅಲ್ಲಿ KRPP ಲೀಡ್ ಐತೆ. ಏನು ಮಾಡಿದ್ರು ಅವರು? ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಈ ಅಧ್ಯಕ್ಷ, ನಗರ ಪ್ರಾಧಿಕಾರ ಅಧ್ಯಕ್ಷ ಏನಿದಾನಲ್ಲ, ಸೆಲ್ಫ್ ಯೂಸ್ ಇದಾನೋ, ಅವನೇನೈತಲ್ಲ ಯಾವುದೇ ಬಿಸಿಲಾಗ ಅಡ್ಡಾಡಿಲ್ಲ, 23 ಚುನಾವಣೆ ಮಾಡಿಲ್ಲ. ಆದಷ್ಟು ಬೇಗನೆ ಮಾಜಿ ಸಚಿವರು ತೆಗೆದು ಅವ್ರವ್ರು ಇಷ್ಟ ಅದು. ಅದರಲ್ಲಿ ನಾವು ಏನೈತಲ್ಲ ಹೇಳಕ್ ಬರಂಗಿಲ್ಲ. ಭಾಳ ಕಷ್ಟ ಬಿದ್ದು 1 ವರ್ಷದ 1.5 ವರ್ಷದ ನಂತರ ಕಾಂಪಿಟೇಷನ್, ನಮ್ಮ ಮಲ್ಲೇಶ್ ದೇವ್ರ ಮನಿದ್ದು ಅವ್ರದ್ದು ಕಾಂಪಿಟೇಷನ್ ಇತ್ತು. ಅಂಥದ್ರಾಗ ನೀನು ಮಾಡ್ಯಾರ, ಅವ್ರಿಗೆ ನೀನು ಮೋಸ ಮಾಡಕತ್ತಿ. ನಾನು ಮಾಡಿಲ್ಲ. ಇವಾಗ 7:30 8 ಗಂಟೆ ಆಗಿ ಬರ್ತಾ ಇದೆ. ನೀನು ಬೆಳಿಗ್ಗೆ ಬಿಡು ಬೆಂಗಳೂರಿಗೆ, ನಾನು ಬರ್ತೀನಿ, ನಾಳೆ ಮಾಡು.
ಹಾಗಾಗಿ ಇವಾಗಿಂದ ನನ್ನ ವಾರ್ಡ್ನಾಗೇನೆ ಲೀಡ್ ಕೊಟ್ಟಿಲ್ಲ, ನಾನೆಲ್ಲಿ ಚುನಾವಣೆಗೆ ಅಡ್ಡಾಡಿಲ್ಲ. ಇನ್ಚಾರ್ಜ್ ಅನ್ಸಾರಿ ಜೊತೆಗೆ ಹಾಕಿದ್ರೆ ನೀನು ಎಲ್ಲಿ ಹೋಗಿಯಪ್ಪ ನೀನು? ನಮ್ಮ ಮಲ್ಲೇಶ್ ದೇವ್ರ ಮನೆ ಇರ್ತಿದ್ದ ದಿನನಿತ್ಯ. ಮೋದಿ ಟ್ಯಾಕ್ಸ್ ಹತ್ರ ಗಲಾಟೆ ಇದ್ರೆ ಓಡಿ ಹೋಗ್ಬಿಟ್ಟು ನೀನು. ನಮ್ಮ ಕಾರ್ಯಕರ್ತರು ಏನು ದೊಡ್ಡ ಗಲಾಟೆ ಅಲ್ಲ, ನಮಗೆ ಕೇಳಿ ಬರ್ಬೇಕಿತ್ತಣ್ಣ, ನಾವು ಅದು ಮಾಡ್ತಿದ್ವಿ ಇದು ಮಾಡ್ತಿದ್ವಿ ಅಂತೇಳಿ ಇನ್ಚಾರ್ಜ್ ಅನ್ಸಾರಿ ಜೊತೆಗೆ ಮಾತುಕತೆ ಅಷ್ಟೇ. ಅಂತದ್ರಾಗ ಓಡಿ ಹೋದಿ ನೀನು. ಹಾಗಾಗಿ ಹೇಳ್ತಾ ಇದ್ದೀನಿ ನಾನು, ಇವನಿಂದ ಭಾಳ ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥ ಕೆಲಸ ಮಾಡ್ತಿದ್ದಾನೆ. ಆದಷ್ಟು ಬೇಗ ವಜಾ ಮಾಡಬೇಕು. ಮತ್ತು ಮುಂದಿನ ನಾವು ಪಕ್ಷದ ಸಂಘಟನೆಯಲ್ಲಿ ನಾವು ಸತತವಾಗಿ ಸಕ್ರಿಯವಾಗಿ ಇದ್ದೇ ಇರುತ್ತೇವೆ. ನಮ್ಮ ಅಭಿಮಾನಿಗಳಾಗಿರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು, ಯಾವುದೇ ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಮುಂದಿನ ದಿನಗಳಲ್ಲಿ ನಾವು ಪಕ್ಷ ಸಂಘಟನೆ ಮಾಡ್ತೀವಿ. ಇನ್ನು ಜಾತಕ ಇದಾವನು ಯಾರ್ಯಾರು ಚುನಾವಣೆಯಲ್ಲಿ ಮಾಡ್ಯಾರ, ಯಾಕಂದ್ರೆ ನನಗೆ ಮಾಹಿತಿ ಐತಿ. ಅದು ಒಂದೊಂದು ಹಾಕೊಡ್ತೀನಿ. ಫಸ್ಟ್ ಇವ್ರದ್ದು ಕೊಟ್ಟಿದ್ದೀನಿ, ಇಬ್ಬರದು ಬೂತ್ಗಳು ನೋಡ್ಕೊಂಡು ನಿಮಗೆ ಮಾತಾಡಿ. ಧನ್ಯವಾದಗಳು. ಏನು ನಿನ್ನೆ ನಡೆದ ನಮ್ಮ ಬ್ಲಾಕ್ ಅಧ್ಯಕ್ಷರ ಏನು ಹುಟ್ಟುಹಬ್ಬಕ್ಕೆ ಇವತ್ತು ನಾವು ಕೇಳ್ಪಟ್ಟಿವಿ. ಕಾರ್ಯಕರ್ತರು ಏನು ಅವರು ಉತ್ಸವದಿಂದ ಬರ್ತಡೇ ಮಾಡೋದಕ್ಕ ಇಲ್ಲಿ ನಿನ್ನೆ ಇವತ್ತೇನು ಕುಂತು ಮಾತಾಡಿರ್ತಕ್ಕಂಥ ಎಲ್ಲರಿಗೂ ಹೊಟ್ಟೆ ಕಿಚ್ಚಾಗ್ಬಿಟ್ಟಿದೆ. ನಮಗೆ ಗೊತ್ತೈತೆ ಅದು. ಹತ್ರವಾಗಿ ನಾವು ಅಧ್ಯಕ್ಷರ ಜೊತೆಗೆ ಪಳಗಿದ್ದೇವೆ. ಅಲ್ಲಿ ಏನು ಕುಂತು ಇವತ್ತು ಮಾತಾಡ್ಯಾರಲ್ಲ, ಎಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷರು ಶಿಷ್ಯಂದ್ರೆ ಆ ಚೇರ್ನಾಗ ಕುಂತು ಮಾತಾಡಿರ್ತಕ್ಕಂಥವ್ರು ಎಲ್ಲರೂ ಓಸ್ ಮಂದಿ, ಏನ್ ಆನ್ಸರ್ ಶಿಷ್ಯಂದ್ರ ಅಲ್ಲ ಅವರು. ಇವತ್ತೇನ ನಮ್ಮ ಬ್ಲಾಕ್ ಅಧ್ಯಕ್ಷರು ಮಾಡಿರ್ತಕ್ಕಂಥ ಅವ್ರು ಯಾರೇ ಇರ್ಲಿ, ಇವತ್ತು ಹಿರಿಯರು ಅದಾರ, 3 ಸಲ ನಂಬರ್ ಅದಾರ, ಅಣ್ಣ ನೀನೇ ನಮ್ ಲೀಡರ್ ಅಂತೇಳಿ ಅವ್ರ ಮನೆ ನಡೆಸ್ತಕ್ಕಂಥವ್ರು ಎಲ್ಲರೂ ಅದಾರ ಅಲ್ಲಿ ಕುಂತ್ಕೊಂಡ್. ಇವತ್ತು ಆತಂತಲ್ಲಿ ಏನು ಒಂದು 10 ರೂಪಾಯಿಸ್ಕೊಂಡು ಖರ್ಚಿಗೆ ಜೀವನ ಮಾಡಿರ್ತಕ್ಕಂಥ ಎಲ್ಲರೂ ಆ ಚೇರ್ನಾಗ ಕುಂತು ಮಾತಾಡಲ್ಲ. ಅದು ಎಲ್ಲರೂ ಏನಪ್ಪಾ ಅಂದ್ರೆ ಶಾಮಿದಣ್ಣರು ಶಿಷ್ಯಂದ್ರ ಅಂತ ಹೇಳಕ್ ಬಯಸ್ತೇನೆ. ನಾನು ಒಬ್ಬನ ಆತನ ಶಿಷ್ಯನೇ. ನಾನು ಶಾಮಿದಣ್ಣನ ಶಿಷ್ಯ, ನಾನೇನು ಆನ್ಸರ್ ಶಿಷ್ಯ ಅಲ್ಲ. ಅವರು ಶಾಮಿದಣ್ಣನ ಶಿಷ್ಯ ಅಂದ್ರೆ ನಮ್ಗೆಲ್ಲ ಗೊತ್ತೈತೆ. ಬಟ್ಟಾಗ ಆಗ್ಬಿಟ್ರೆ ನಾವ್ ಯಾರು ಕೇಳಕ್ ರೆಡಿ ಇಲ್ಲ. ನಿಮಗೆ ಏನಾನ ಶಾಮಿದಣ್ಣನ ಬಗ್ಗೆ ಏನಾನ ಏಕವಚನದಿಂದ ಮಾತಾಡೋದು ಆ ತಂಗ ಹಿಂಗ ಅಂತ ಏನಂದ್ರೆ, ನೀವು ಪ್ರಮಾಣಿಕವಾಗಿ ನಿಮ್ಮ ನಂಬಿರ್ತಕ್ಕಂಥ ಮನೆ ದೇವ್ರು ತಗೊಂಬರ್ರಿ. ನಾವು ಮನೆ ದೇವ್ರ ತಗೊಂಬರ್ತೀವಿ. ಆತ ಇವತ್ತೇನನ್ನ ಬ್ಲಾಕ್ ಅಧ್ಯಕ್ಷರದನಂತೇಳಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಸ್ವಲ್ಪ ಉಳಿದೈತಿ. ಇವತ್ತೇನು ನಗರ ಪ್ರಾಧಿಕಾರ ಏನು ಮಾಡ್ಯಾರಲ್ಲ, ಆತೇನ ದೊಡ್ಡ ಮಾತಾಡ್ಬಿಟ್ಟಾನ. ಸ್ವಲ್ಪ ದಪ್ಪ ಕೆಂಪಗಿರೋದಕ್ಕೆ ನಮ್ಮ ಮಾಜಿ ಸಚಿವರು ಮಾಡಿರ್ತಾರ. ಸ್ವಲ್ಪ ನಮ್ಗೆ ಗೊತ್ತೈತೆ ಅದೆಲ್ಲ ಟ್ರಿಕ್ಸ್. ಸ್ವಲ್ಪ ಏನ ನಮ್ಮ ಬ್ಲಾಕ್ ಅಧ್ಯಕ್ಷರು ಗಡಿ ಮನೆಗೆ ಬೆಳೆದಿರ್ತಕ್ಕಂಥ ಆತ ಒಂದು ಕಲ್ಲಂಗಡಿ ತಿಂಬಾಕ್ ಕರ್ಕೊಂಡ್ ಹೋಗ್ತಿದ್ದ. ಭಯ ಅಲ್ಲಿ ಚೆನ್ನಾಗಿರ್ತೈತಿ ಇಲ್ಲಿ ಚೆನ್ನಾಗಿರ್ತೈತಿ ಅಂತೇಳಿ. ಆತಗಷ್ಟು ಹೇಳಷ್ಟು ದೊಡ್ಡ ಅಲ್ಲ. ಆತನ ತಿಂದ ಆತಗಳಷ್ಟು ನಾವು ದೊಡ್ಡವ್ರು ಯಾರಲ್ಲ. ನಾನಾಗ್ಲಿ ಇನ್ನೊಬ್ರಾಗ್ಲಿ ಆತ ಸೀನಿಯರ್ ಲೀಡರ್. ಇವ್ರಿಗೆ ಹೊಟ್ಟೆ ಕಿಚ್ಚು ಅಲ್ಪಸಂಖ್ಯಾತರದಾಗ ಒಬ್ಬ ನಾಯಕ ಬೆಳಿತಾನಂತೇಳಿ ಇವ್ರಿಗೆ ಹೊಟ್ಟೆ ಕಿಚ್ಚು. ಅಲ್ಪಸಂಖ್ಯಾತರಾಗ ಬೆಳೆದಕ್ಕೆ ಎಲ್ಲರಿಗೂ ಹೊಟ್ಟೆ ಕಿಚ್ಚೈತಿ. ಅದು ಮುಂದಿನ ದಿನಮಾನದಲ್ಲಿ ಹೈಕಮಾಂಡ್ ಎಲ್ಲ ಯಾರ್ಯಾರಿಗೆ ಏನೇನು ಮೂಲಿಗುಂಪು ಮಾಡ್ಬೇಕು ಹೈಕಮಾಂಡ್ ಮಾಡ್ತೈತಿ. ಸುಮ್ಕೆ ನಿಮ್ ಕೆಲಸ ನೀವು ಮಾಡ್ಕೊಂತಿರ್ರಿ. ಏನ್ ನಾಮಿನೇಟ್ ಶಾಮಿದಣ್ಣಿಗೆ ಏನಾದ್ರು ಮಾತಾಡಿದ್ರೆ ನಾಮಿನೇಟ್ ಮಾಡ್ತಾನ ನಿಮ್ಮ ಭ್ರಮೇಶ್ ಅಲ್ಲ, ನಿಮ್ಮ ನಾಮಿನೇಟ್ ಅಲ್ಲ, ನಿಮ್ಮ ಲೆಟರ್ ಸಹಿತ ಕಾಂಗ್ರೆಸ್ ಕಚೇರಿಯಾಗಿ ಇರಾಗಲ್ಲ ಅಂತೇಳಿ ಹೇಳಕ್ ಬಯಸ್ತೀನಿ.